ಮಿಲಿಟರಿ ಹೋಟೆಲ್ಗಳಿಗೂ ತಟ್ಟಿದ ಗ್ಯಾಸ್ ಎಫೆಕ್ಟ್. ಚಿಕ್ಕಬಳ್ಳಾಪುರ ನಗರದಲ್ಲಿ ಹೋಟೆಲ್ಗಳನ್ನು ಮುಚ್ಚುವಂತಹ ಆತಂಕ ಎದುರಾಗಿದೆ. ಚಿಕ್ಕಬಳ್ಳಾಪುರದ ನಾಟಿ ಸ್ಟೈಲ್ ಹೋಟೆಲ್ನಲ್ಲಿ ಗ್ಯಾಸ್ ಸಮಸ್ಯೆ. ಕಳೆದ 15 ದಿನಗಳಿಂದಲೂ ಗ್ಯಾಸ್ ಸಮಸ್ಯೆ ಅಂತ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಬಹಳಷ್ಟು ಖಾದ್ಯಗಳನ್ನು ಸೌದೆ ಒಲೆಯಲ್ಲಿ ತಯಾರಿ ಮಾಡಲಾಗ್ತಾ ಇದೆ. ಆದಷ್ಟು ಬೇಗ ಸಿಲಿಂಡರ್ ಒದಗಿಸುವಂತೆ ಮಾಲೀಕರು ಮನವಿ ಮಾಡಿಕೊಳ್ತಾ ಇದ್ದಾರೆ. 15 ದಿನಗಳಲ್ಲಿ 8,000ಕ್ಕೂ ಅಧಿಕ ಮೌಲ್ಯದ ಸೌದೆಯನ್ನು ಖರೀದಿ ಮಾಡಲಾಗಿದೆ. ಅಷ್ಟರ ಮಟ್ಟಿಗಿದೆ ಅಭಾವ. ಒಂದು ಕಡೆ ಆನ್ ಟೈಮ್ಗೆ ಈಗ ಈ ಗ್ಯಾಸ್ಗಳ ಮೇಲೆ ಡಿಪೆಂಡ್ ಆಗಿರೋರಿಗೆ ಸೌದೆ ಒಲೆಯಲ್ಲಿ ಆ ಟೈಮ್ಗೆ ರೀಚ್ ಮಾಡೋದು ಭಾರಿನೇ ಕಷ್ಟ. ಒಂದು ಕಡೆ ಸೌದೆಗಳನ್ನು ಕೂಡ ಖರೀದಿಸಬೇಕು. ಇದೇ ದುಡ್ಡಿಗೆ ಸಿಲಿಂಡರ್ ಬಂದರೆ ಕೆಲಸ ಇನ್ನೊಂದಷ್ಟು ಮಿತಿ ಸಮಯ ಕೂಡ ಉಳಿಯುತ್ತಲ್ಲ, ಅಂಥದ್ದೊಂದು ಪರಿಸ್ಥಿತಿ. ಜೊತೆಗೆ ಈ ಮಾಂಸಾಹಾರ ಖಾದ್ಯಗಳನ್ನು ಮಾಡಬೇಕು ಅಂದರೆ ಬಹಳಷ್ಟು ಟೈಮ್ ಹಿಡಿಯುತ್ತೆ. ಹಾಗಾಗಿ ಈ ಹೋಟೆಲ್ ಉದ್ಯಮಕ್ಕೆ ಈಗಾಗಲೇ ಬಹಳಷ್ಟು ದಿನಗಳ ಯುದ್ಧ ನಡೆದ ಕೆಲವೇ ದಿನಗಳಲ್ಲಿ ಈ ತೊಂದರೆಗಳ ಆರಂಭ ಆಯಿತು. ಯಾವಾಗ ವಾಣಿಜ್ಯ ಸಿಲಿಂಡರ್ಗಳ ಕೊರತೆಗಳಾಯಿತು ಅವತ್ತಿನಿಂದಲೇ ಹೋಟೆಲ್ ಉದ್ಯಮ ನೆಲ ಕಚ್ಚುವಂಥ ಪರಿಸ್ಥಿತಿ ಎದುರಾಗಿದೆ. ಇದೀಗ ಮಿಲಿಟರಿ ಹೋಟೆಲ್ಗಳಿಗೂ ಕೂಡ ಗ್ಯಾಸ್ ಎಫೆಕ್ಟ್ ತಟ್ಟಿದ್ದು ಚಿಕ್ಕಬಳ್ಳಾಪುರ ನಗರದಲ್ಲಿ ಹೋಟೆಲ್ಗಳನ್ನು ಮುಚ್ಚುವಂಥ ಆತಂಕ ಎದುರಾಗಿದೆ. ಚಿಕ್ಕಬಳ್ಳಾಪುರದ್ದು ಪ್ರಸಿದ್ಧವಾದಂಥ ಹೋಟ್ಲು ಚಿಕ್ಕಬಳ್ಳಾಪುರ ಮಿಲಿಟರಿ ಹೋಟ್ಲ್ ಅಂತ. ಪ್ರತಿನಿತ್ಯ ನಮ್ಗೆ ಸುಮಾರು 1 ರಿಂದ 1.5 ಸಿಲಿಂಡರ್ ಅವಶ್ಯಕತೆ ಇದೆ. ಆದರೆ ಸುಮಾರು ಒಂದು 20 ದಿವಸ ಕಾಲ ಆಯಿತು ಒಂದು ಸಿಲಿಂಡರ್ ಕೊಟ್ಟು. ಈಗೆಲ್ಲ ಸೌದೆ ಮೇಲೆ ಅವಲಂಬಿತರಾಗಿದ್ದೀವಿ. ಮುಂಚೆ ಏನು ಮಾಡ್ತಾಯಿದ್ವಿ, ಸೌದೆಯಲ್ಲಿ ಒಂದು ಅರ್ಧ ಭಾಗ ಮಾಡ್ತಾಯಿದ್ವಿ, ಸಿಲಿಂಡ್ರಿಂದ ಒಂದು ಅರ್ಧ ಭಾಗ ಮಾಡ್ತಾಯಿದ್ವಿ. ಈ ಸಂದರ್ಭ ಹೆಂಗಾಗಿದೆ ಅಂದರೆ ಸಿಲಿಂಡ್ರೇ ಇಲ್ದಿರಂಗೆ ಆಗ್ಬಿಟ್ಟಿದೆ. ಪ್ರತಿಯೊಂದು ಪದಾರ್ಥ ರೆಡಿ ಮಾಡಬೇಕಾಗಿದ್ರೂ ನಾವು ಈಗ ಸೌದೆಯಲ್ಲೇ ಮಾಡಬೇಕಾಗಿದೆ. ಬೇಸಿಗೆ ಕಾಲ ಬೇರೆ, ಸೌದೆ ಮುಂದೆ ಈ ಬಿಸಿಲು ಕಾಲದಲ್ಲಿ ನಿಂತು ಮಾಡೋಕ್ಕಾಗ್ತಾಯಿಲ್ಲ. ತುಂಬ ನಮಗೆ ಕಷ್ಟ ಆಗ್ತಾಯಿದೆ. ಅದರಿಂದ ದಯವಿಟ್ಟು ಯಾವ ಸರ್ಕಾರ ಏನನ್ನು ಎಚ್ಚೆತ್ಕೊಂಡು ಹೋಟ್ಲ್ ನಡೆಸುವಂಥ ಉದ್ಯಮಕ್ಕೆ ನಾವು ಈಗ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತೀವಿ, GST ಕಟ್ತೀವಿ, ಪ್ರತಿಯೊಂದನ್ನು ನಾವು ಕಟ್ಕೊಂಡು ನಡೆಸುವಂಥವ್ರು. ತಿಂಗಳ ಬಂದರೆ ಬಾಡಿಗೆ ಕೊಡಬೇಕು, ಸಂಬಳ ಕೊಡಬೇಕು, ಗ್ಯಾಸ್ ಇಲ್ಲ.